ತಾಯಿ ಕರುಣಾಮಯಳೇ ತಾಯಿ ಭುವನೇಶ್ವರಿ ದರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ದರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ತಾಯಿ ಭುವನೇಶ್ವರಿ ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ದರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ದರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ದಲಿತರ ಮನದಲ್ಲಿ ಮಹೋದೋಸೇಕೆ ನಿನಿದರ ಮನದಲ್ಲಿ ನೆನೆಸುವುದೇಕೆ ದಲಿತರ ಮನದಲ್ಲಿ ಮಹೋದೋಸೇಕೆ ನಿನಿದರ ಮನದಲ್ಲಿ ನೆನೆಸುವುದೇಕೆ ಕೇಳೋ ನನ್ನ ಮೊರೆಯ ರಕ್ಷಿಸು ಪರಮೇಶ್ವರನೇ ಕೇಳೋ ನನ್ನ ಮೊರೆಯ ರಕ್ಷಿಸು ಪರಮೇಶ್ವರನೇ ಧರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ಧರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಳೇ ರಕ್ಷಿಸು ಭುವನೇಶ್ವರಿ ದಲಿತರ ಮನದಲ್ಲಿ ಮಹೋದೋಸೇಕೆ ನಿನಿದರ ಮನದಲ್ಲಿ ನೆನೆಸುವುದೇಕೆ ದಲಿತರ ಮನದಲ್ಲಿ ಮಹೋದೋಸೇಕೆ ನಿನಿದರ ಮನದಲ್ಲಿ ನೆಲೆಸುವುದೇಕೆ ಕೇಳೋ ನನ್ನ ಮೊರೆಯ ರಕ್ಷಿಸು ಪರಮೇಶ್ವರನೇ ಕೇಳೋ ನನ್ನ ಮೊರೆಯ ರಕ್ಷಿಸು ಪರಮೇಶ್ವರನೇ ಧರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ಧರೆ ಬೆಳಗವ ಧರಿಸಿ ಧರೆ ಬೆಳಗವ ಧರಿಸಿ ಧರೆ ಬೆಳಗವ ಧರಿಸಿ ದೀನರ ಉದ್ಧರಿಸು ಅಮ್ಮ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಅಮ್ಮ ನಿನ್ನನ್ನು ಎಷ್ಟು ಹಾಡಿ ಹೊಗಳು ಕಂಡಾಡಿದ್ರು ಕಡಿಮೆನೆ ತಾಯಿ ಕಡಿಮೆನೆ ಅಮ್ಮ ಈ ಬಡವರಿಗೆ ಬಂದ ಕಷ್ಟವನ್ನು ದೂರ ಮಾಡಿ ಈ ಬಡವರನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಮುಂದೆ ನಡೆಸುವ ಭಾರ ನಿನ್ನನ್ನೇ ಕುಡಿದೆ ತಾಯಿ ನಿನ್ನನ್ನೇ ಕುಡಿದೆ ಅಮ್ಮ ಈ ಬಡವರ ಪಾಲಿಗೆ ಮಹಾಲಕ್ಷ್ಮಿ ಆಗಿ ನನಗೆ ಇಬ್ಬರು ಮೈದನಿದ್ದಾರೆ ಆ ನನ್ನ ಮೈದನರು ಒಬ್ಬ ಶಾಲೆ ಕಲಿತಾ ಇದ್ದಾನೆ ಆ ನನ್ನ ಮೈದನಿಗೆ ಒಂದು ಒಳ್ಳೆಯ ನೌಕರಿ ದಯಪಾಲಿಸಿ ಇನ್ನೊಬ್ಬ ನನ್ನ ಮೈದನಿಗೆ ಒಳ್ಳೆಯ ಬುದ್ಧಿ ಕೊಟ್ಟು ಈ ನಮ್ಮ ಬಡತನ ಮನೆಯನ್ನು ಈ ಸಮಾಜದಲ್ಲಿ ಮುಂದುವರುವಂತೆ ಮಾಡು ತಾಯಿ ಮಾಡು ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ ನಮಸ್ಕಾರಗಳು ರೇವತಿ ಒಬ್ಳೇ ನಿಂತು ಏನೋ ವಿಚಾರ ಮಾಡ್ತಿರುವೆಯಲ್ಲ ಅಂತದೇನಿದೆ ವಿಷಯ ರೀ ಮೊದಲು ಆ ತಾಯಿಗೆ ಲಕ್ಷ್ಮೀ ತಾಯಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ ಆ ರೇವತಿ ಇಂದೇಕೋ ಭಕ್ತಿ ಎಂಬ ಸಾಗರದಲ್ಲಿ ಮುಳುಗಿರುವೆಯಲ್ಲ ಅಂತದೇನಿದೆ ವಿಷಯ ಸ್ವಾಮಿ ಇವತ್ತು ದುರ್ಗಾ ಪರಮೇಶ್ವರಿ ಆ ಲಕ್ಷ್ಮೀ ತಾಯಿ ಜಾತ್ರೆ ಅಲ್ವಾ, ಅದಕ್ಕೆ ಆ ತಾಯಿಗೆ ಪೂಜೆ ಸಲ್ಲಿಸಿ ಈ ನಮ್ಮ ಸಂಸಾರವನ್ನು ಸುಖವಾಗಿ ಇಡು ತಾಯಿ ಅಂತ ಬೇಡ್ಕೊಳ್ತಾ ಇದ್ದೀರಿ.
ಲೇ ಹುಚ್ಚಿ, ಸುಳ್ಳು ಪೂಜೆ ಪುನಸ್ಕಾರ ಅಂತ ಹೇಳಿ ಏಕೆ ಸಮಯ ಹಾಳು ಮಾಡ್ತಿರುವೆ? ಮತ್ ಸ್ವಾಮಿ, ಏನ್ರಿ ಇದು? ನಿಮ್ಮ ಬಾಯಿಂದ ಇಂತನ್ಯ ಯಾಕ್ರಿ ಇವತ್ತು ಈ ರೀತಿ ಮಾತಾಡ್ತಾ ಇದ್ದೀರಾ? ಮತ್ತೇನು ರೇವತಿ, ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕೆತ್ತುಕೊಂಡು ಈಗ ಬಡತನದ ಭೂತವೇ ಬೆನ್ನಟ್ಟಿ ಕಾಡುತ್ತಿದೆ ಈ ಬಡವನನ್ನು. ಈ ಕಾರಣಕ್ಕಾಗಿ ಈ ಮೂರ್ತಿಯನ್ನೇ ಬೇರೆ ಸ್ಥಳಕ್ಕೆ ರವಾನಿಸಬೇಕೆಂದು ತೀರ್ಮಾನಿಸಿದ್ದಾನೆ ಈ ಸೈನ್ಯವಂತ. ಸ್ವಾಮಿ, ಏನ್ರಿ ಇದು? ನಿಮ್ಮ ಬಾಯಿಂದ ಇಷ್ಟೊಂದು ಕಠೋರವಾದ ಮಾತು. ನಾನು ಇಷ್ಟು ದಿನ ಮದುವೆಯಾಗಿ ಮನೆಗೆ ಬಂದ್ರು ಈ ನಿಮ್ಮ ಕಠೋರತೆ ಮಾತು ನಾನು ಕೇಳೋದಿಲ್ಲ. ಯಾಕ್ರಿ ನಿಮ್ಮ ಬಾಯಿಂದ ಇವತ್ತು ಇಂಥ ಮಾತು? ಹೌದು ರೇವತಿ, ಹೌದು. ಮನುಷ್ಯನ ತಾಳ್ಮೆ ಮಿತಿ ಮೀರಿದರೆ ಈ ರೀತಿ ಕಠೋರ ವರ್ತನೆಯ ರೂಪ ತಾಳಬೇಕಾಗುತ್ತದೆ. ಸ್ವಾಮಿ, ಮನುಷ್ಯನಿಗೆ ಕಷ್ಟ ಸುಖ ಬರೋದು ಸಹಜ ಕಣ್ರಿ. ರೀ, ಈ ಕಷ್ಟ ಸುಖವನ್ನು ಸಮಾನವಾಗಿ ಸ್ವೀಕರಿಸೋದು ಮಾನವನ ಧರ್ಮ ರೀ. ಧರ್ಮ ಎಲ್ಲಿದೆ ಧರ್ಮ? ದಯವೇ ಧರ್ಮದ ಮೂಲವಯ್ಯ ಎಂದು ಹೇಳಿದರು ಈಶ್ವಗುರು ಬಸವಣ್ಣನವರು. ಆದರೆ ಈ ಧರೆಯಲ್ಲಿ ಅಧರ್ಮವೇ ತಾಂಡವಾಡುತ್ತಿರುವಾಗ ಧರ್ಮಕ್ಕೆ ನೆಲೆ ಇಲ್ಲ ರೇವತಿ, ಧರ್ಮಕ್ಕೆ ನೆಲೆ ಇಲ್ಲ. ಸ್ವಾಮಿ, ರಕ್ಷಾತ್ ರಕ್ಷುಜ್ಞ ಅಂತ ಈ ಧರ್ಮವನ್ನು ಯಾರು ರಕ್ಷಿಸ್ತಾರೋ ಅವರನ್ನು ಧರ್ಮವೇ ರಕ್ಷಿಸ್ತಾರೆ. ರೇವತಿ, ಎಷ್ಟೊಂದು ಅರ್ಥಗರ್ಭಿತವಾದ ಮಾತುಗಳನ್ನು ಆಡಿದೆ. ನಿನ್ನಂತ ಸದ್ಗುಣ ಸತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ರೀ, ಇಲ್ಲ ರೀ, ನಿಮ್ಮಂತ ಪತಿ ದೇವರ ಪಡೆದೆ ನಾನೇ ಮಹಾ ಪುಣ್ಯವಂತಳು ರೀ, ಪುಣ್ಯವಂತಳು. ಹಾಗಾದ್ರೆ ಈ ನಿನ್ನ ಪತಿಯ ಒಂದು ಮಾತು ನಡೆಸಿಕೊಡುವೆಯಾ? ಸ್ವಾಮಿ, ನಿಮ್ಮ ಸತಿಯಾಗಿ ಸದಾ ನಿಮ್ಮ ಸೇವೆ ಮಾಡುತ್ತಿರುವ ನಾನು ಅದ್ಯಾವ ಮಾತಂತ ಹೇಳ್ರಿ? ಬಾನಲ್ಲಿ ಭಾಸ್ಕರ ಉದಯಿಸಿ ಭೂಮಿಗೆ ಬೆಳಕು ಬೀರಿದಂತೆ ಈ ನಿನ್ನ ಮಧುರವಾದ ಶ್ರೀಕಂಠದಿಂದ ಒಂದು ಇಂಪಾದ ಗೀತೆ ಹೊರಹೊಮ್ಮಿ ಬರಲಿ. ಆಗ್ಲಿ ಪತಿ ದೇವರೇ, ನಿಮ್ಮ ಆತ್ಮೀಯತೆ ಆಗ್ಲಿ. ಮುತ್ತ ಏನ್ರಿ ಇಷ್ಟೊಂದು ವಯಸ್ಸಾಗಿದೆ ಇನ್ನು ನಿಮ್ಗೆ ಮುತ್ತು ಬೇಕಾ? ಹೋಗ್ರಿ, ಮುತ್ತು ಅಂದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ.
ಎಲ್ಲವೂ ನನ್ನ ಸಾಯಿತು, ನೀ ಬಂದು ಬಾಳೆಲ್ಲ ಬೆಳಗಾಯಿತು. ನಮ್ಮತ್ತಿ ಒಂದಾಗಿ ಒಂದಾಗಿ ಇರೆ ಎಂದಿದೆ. ಎಂದೆಂದಿಗೂ ನಿನ್ನ ಉಸಿರಾಗುವೆ. ಅಣ್ಣ ಅತ್ತಿಗೆ ಮೈದನ ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ತನ ಬಂದೆ. ತಮ್ಮ ವೀರ, ಇದೇನಪ್ಪ ಇದು ನಿನ್ನ ಹಳೆಯ ವೇಷ? ಹೌದಣ್ಣ, ಒಬ್ಬ ರೈತನ ತಮ್ಮ ಈ ವೇಷ ಧರಿಸಿದಲ್ಲಿ ತಪ್ಪೇನಿದೆ ಅಣ್ಣ? ಹಾಗಲ್ಲಪ್ಪ, ದಿಲ್ಲಿಯಲ್ಲಿ ದೊಡ್ಡ ಹುದ್ದೆ ಹೊಂದಿದವನು ನೀನು. ಈ ನಿನ್ನ ವೇಷಭೂಷಣ ನೋಡಿ ಆಶ್ಚರ್ಯವಾಯಿತು ನನಗೆ. ಅಣ್ಣ, ಎಷ್ಟೋ ಜನ ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಅವರು ರೈತನ ಮಕ್ಕಳೇ. ನಾ ಯಾವುದೇ ಕೆಲಸ ಮಾಡಿದರೂ ರೈತನ ತಮ್ಮ. ಮೈದನ, ಇದೇನಿದು ದಿಢರನೆ ನಿನ್ನ ಆಗಮನ? ಹೌದು ಅತ್ತಿಗೆ, ದಿಲ್ಲಿಯ ಜೀವನ ಹೆಸರವಾಗಿ ಈ ಹಳ್ಳಿಗೆ ಬಂದಿರುವೆ ಅತ್ತಿಗೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಣ್ಣ ಸೀತಾಮಾತೆ ಅಂತ ಅತ್ತಿಗೆ, ಶ್ರೀರಾಮಚಂದ್ರ ನಂತರ ಅಣ್ಣ ಅತ್ತಿಗರೊಡನೆ ಬಾಳಬೇಕೆಂದು ತೀರ್ಮಾನಿಸಿ ಬಂದಿದ್ದೇನೆ ಅಣ್ಣ. ಮೈದನ, ಏನಪ್ಪ ಇದು? ಏನು ಮಾತಾಡ್ತಾ ಇದೆಯಾ ನೀನು? ಮೊದಲೇ ಇದು ಹೇಳಿ ಕೇಳಿ ಹಳ್ಳಿ, ಈ ಹಳ್ಳಿಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಮೈದನ? ಹೌದು ಅತ್ತಿಗೆ, ಹೌದು. ಯಾಕಂದ್ರೆ ಮೊದಲೇ ನಿಮಗೆ ವಯಸ್ಸಾಯ್ತು, ನಿಮ್ಮ ಜವಾಬ್ದಾರಿ ಎಲ್ಲ ನನಗೆ ವಹಿಸಿ ನೀವು ಆಯಾ ಕುಳಿ ಮಹಿಳೆಯಲ್ಲಿ. ನೋಡು ಸಹೋದರ, ಈ ಗ್ರಾಮದ ಶ್ರೀಮಂತರು ವ್ಯಾಘ್ರರಂತೆ ವರ್ತಿಸುತ್ತಿರುವಾಗ ನಮ್ಮಂತ ಕಡಬಡವರು ಬದುಕುವುದು ಬಹಳ ಕಷ್ಟವಿದೆ ತಮ್ಮ, ಬಹಳ ಕಷ್ಟವಿದೆ. ಅಣ್ಣ, ಕಷ್ಟದ ಕಡಲು ಕಡಿಯಲು ಪುಂಡಗೊಡ್ಡಿ ಹಿಡಿಯಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಈ ಗಂಡದೆಯ ಗಂಡು ವೀರೇಂದ್ರನ ಆ ನೆರೆಯವರೊಂದಿಗೆ ಹೋರಾಡುವುದೇ ಈ ನಿನ್ನ ತಮ್ಮನ ಅಚಲ ನಿರ್ಧಾರ ಅಣ್ಣ. ಸಹೋದರ, ಧೀರ ಯುದ್ಧ ಭೂಮಿಯಲ್ಲಿ ಓಡುವಾಗ ಆ ಸೂರ್ಯನ ಕಿರಣ ಕಣ್ಣಿಗೆ ತಾಕಿದಾಗ ಈ ನಿನ್ನ ಹೋರಾಟಕ್ಕೆ ಈ ಸಂಸಾರ ಅಡ್ಡವಾಗುತ್ತದೆ ಅಪ್ಪ, ಅಡ್ಡವಾಗುತ್ತದೆ. ಅಣ್ಣ, ನಿನ್ನ ತಮ್ಮ ಏಡಿ ಎಂದು ತಿಳಿದಿರುವೆಯಾ? ಇಲ್ಲಣ್ಣ, ಇಲ್ಲ. ಪಂಚ ಪಾಂಡವರ ಸಾರ್ಥಿ ಆದ ಆ ಪರಶಿವನ ತ್ರಿಶೂಲವಾಗಿ, ಬ್ರಹ್ಮಾಂಡಕ್ಕೆ ಒಡೆಯನಾದ ಆ ಪರಶಿವನ ತ್ರಿಶೂಲವಾಗಿ ಸಹೋದರ, ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಮರಳಿ ಬರುವುದೇ. ಅದರಂತೆ ನಿನಗೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆದಿತ್ತೆಂದು ನನ್ನಲ್ಲಿ ಭಯ ಕಾಡುತ್ತಿದೆ ಸಹೋದರ, ಭಯ ಕಾಡುತ್ತಿದೆ. ಅಣ್ಣ, ನಿನ್ನ ತಮ್ಮ ಪುಂಡೆ ಹೊಲಿಯುವಂತೆ ನಿನ್ನ ತಮ್ಮನಿರುವಾಗ ನೀನೇನು ಭಯ ಪಡೆದಿರು. ಕಲಿಯುವುದ ಕಾಲ ಕಳೆದಿರೋ ಕಾಲ ಕದನಕ್ಕೆ ಬಂದರೆ ಕಳೆದ ಕಾಲಿಂಗ ಸರಪವಾಗಿ ಬಿಡೋನು ಈ ನಿನ್ನ ತಮ್ಮ.
ನೋಡು ಮೈದನ, ಮೊದಲೇ ಈ ಕಾಲ ಸರಿ ಇಲ್ಲ. ಯಾಕಂದ್ರೆ ಈ ಕೆಟ್ಟ ಹೆಣ್ಣಿನ ದೃಷ್ಟಿ ನಿನ್ನ ಮೇಲೆ ಬೀಳೋದಾಗೆ ಈ ಸಮಾಜದಲ್ಲಿ ಪಾರಾಗಿ ಬರಬೇಕು ಮೈದನ. ಅತ್ತಿಗೆ ಎಂತ ಹೊತ್ತು ಬಂದರೂ ಸರಿ, ಆದರೆ ವಿಕೃತ ಸಿರಿಗಳ ತಿಟ್ಟ ನನ್ನಂತೆ ಬಂತಂದರೆ ಆತನನ್ನು ಸರಿಯಾಗಿ ಪಾಡು ಕಲಿಸುತ್ತಾನೆ ಈ ನಿನ್ನ ಮೈದುನ ವೀರ. ಸಹೋದರ ಧೀರ, ಯುದ್ಧ ಭೂಮಿಯಲ್ಲಿ ಓಡುವಾಗ ಆ ಸೂರ್ಯನ ಕಿರಣ ಕಣ್ಣಿಗೆ ತಾಕಿದಾಗ ಈ ನಿನ್ನ ಹೋರಾಟಕ್ಕೆ ಈ ಸಂಸಾರ ಅಡ್ಡವಾಗುತ್ತದೆ ಅಪ್ಪ, ಅಡ್ಡವಾಗುತ್ತದೆ. ಹೌದನ್ನ, ನಿನ್ನ ಮಾತು ನಿಜವಿದೆ. ನಮ್ಮ ದೈವದಲ್ಲಿ ಇರೋದನ್ನು ಯಾರಿಂದಲೂ ಬದಲಿಸಲು ಸಾಧ್ಯವಿಲ್ಲ. ಹೋಗ್ಲಿ ಬಿಡಪ್ಪ. ನಾ ಉದಯಲ್ಲಿ ಕಾಣಿಸಲ್ಲ, ಮನೆಯಲ್ಲಿ ಇಲ್ಲವೇ? ಇಲ್ಲಪ್ಪ, PSI ಪರೀಕ್ಷೆ ಬರೆಯಲು ಬೆಂಗಳೂರಿಗೆ ಹೋಗಿದ್ದಾನೆ. ಅದೋ ಆತನೇ ಬಂದನು ನೋಡಲ್ಲಿ. ಓಹೋ ವೀರಣ್ಣ, ನೀನ್ ಯಾವಾಗ ಬಂದಿರುವೆ? ನಾನು ಬಂದು ಬಹಳ ಹೊತ್ತಾಯ್ತು. ಹೇಗಿದೆಯಪ್ಪ ನಿನ್ನ ರಿಸಲ್ಟ್? ಅಣ್ಣ, ಅತ್ತೆಗೆ ಹೃದಯದಿಂದ ರಿಸಲ್ಟ್ ಫಸ್ಟ್ ಕ್ಲಾಸ್ ಆಗಿದೆ. ಆಗೋದು ಒಂದೇ ಬಾಕಿ. ತಮ್ಮ ಉದಯ, ಎಷ್ಟು ವರ್ಷ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಟ್ಟು ಓದಿಸಿದ್ದು ನಾವಲ್ಲಪ್ಪ, ಈ ನಿನ್ನ ಅಣ್ಣ ವೀರಪ್ಪ ವೀರ. ಅಣ್ಣ, ನೀವೂರು ನನ್ನ ಓದಿಗೋಸ್ಕರ ನಿಮ್ಮ ಜೀವವನ್ನು ಮುಡುಪಾಗಿ ಇಟ್ಟಿದ್ದೀರಿ. ಈ ನಿಮ್ಮ ಋಣ ಯಾವ ಜನ್ಮದಲ್ಲಿ ಎಷ್ಟು ಬಂದರೂ ತೀರಿಸಲಾಗದನ್ನ, ತೀರಿಸಲಾಗದು. ಮೈದನ, ದುಃಖಸ್ತಿರಪ್ಪ, ದುಃಖಸಿ ಕಂಬನ ಮೆಡುಕದಿರು. ಯಾಕೆ ಮೈದನ, ಈ ಋಣ ಎಂದ ಮಾತನಾಡಿ ನಮ್ಮ ಸಂಬಂಧವೇ ದೂರ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಪ್ಪ? ಆತೆಗೆ ತಂದೆ ತಾಯಿಗಳ ಸ್ಥಾನದಲ್ಲಿ ನಿಂತು ಪ್ರೀತಿ ವಾತ್ಸಲ್ಯ ತೋರಿದ ನನ್ನ ಜೀವನಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದೀನಿ. ಜನ್ಮ ಕೊಟ್ಟ ತಾಯಿ ಭಾರ ಹೊತ್ತು ಭೂತಾಯಿ ಉಳಿದು ಯಾವ ಕಾಲಕ್ಕೂ ಮರೆಯಬಾರದೆಂದು ಬಲ್ಲವರೇ ಹೇಳಿದ್ದಾರೆ. ತಮ್ಮ ಉದಯ್, ಅಂದು ಬಾಲ್ಯದಲ್ಲಿ ನೀ ಮಾತನಾಡೋದನ್ನು ತವಕಡಿಸಿ ಮಾತನಾಡೋದನ್ನು ನಾನೇ ಕಣ್ಣಾರೆ ಕಂಡಿದ್ದೇನೆ. ಇಂದು ನಮಗೆ ಬುದ್ಧಿವಾದನ್ನು ಹೇಳುವುದನ್ನು ನೋಡಿದರೆ ಹಾಲು ಕುಡಿದಷ್ಟು ಸಂತೋಷವಾಗುತ್ತದೆ ನಮಗೆ. ಅತ್ತೆಗೆ, ಇದೇ ಸಂತೋಷ ಸಮಯದಲ್ಲಿ ನಿಮ್ಮ ಮಧುರ ಸ್ವರದ ಒಂದು ಪದಗೀತೆಯನ್ನು ಕೇಳಬೇಕು ನಮ್ಮ ಮನದ ಆಸೆ ಆಗಿದೆ. ಆಗ್ಲಿ ಮೈದನ, ನಿನ್ನ ಆಸೆ ಅಂತೆ ಆಗ್ಲಿ. ಬೆಳಗುತ್ತಿರಲಿಂದು ನಂದಾದೀಪ ಹಸಿದಾಗ ಅನ್ನ ಬಂದಾಗ ನೀರು ಬರೆದ ಮೇಲೆ ಚೆಂಬವೋ ಈ ಚೆಂಬವೋ ಕಲ್ಚಿತು ಪ್ರೀತಿ ಕಲ್ಚಿತುದಾಗ ಬರೆದ ಮೇಲೆ ಚೆಂಬವೋ ಈ ಚೆಂಬವೋ ಕಾಯಿ ತಂದ ಗಮನಿನಾಸಿನಿ ಹಂಚಿ ಕಂಡು ಚೆಂಬವೋ ಈ ಚೆಂಬವೋ ಹಸಿದಾಗ ಅನ್ನ, ದನಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚೆಂದೆವು, ಏನ್ ಚೆಂದೆವು. ಹಸಿದಾಗ ಅನ್ನ, ದನಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚೆಂದೆವು, ಏನ್ ಚೆಂದೆವು.
ಬಾರಪ್ಪ ಇಲ್ಲಿ ನನ್ನ ಮೈದನ ಡ್ಯಾನ್ಸ್ ಮಾಡಕ್ ಸೂಪರ್ ನಾವು ಅಲ್ಲ ನಗತಾನ ಬಾರೋ ಇಲ್ಲಿ ಬನ್ರಪ್ಪ ನೀವಿಬ್ರು ಇಷ್ಟು ಚಂದ ಕಾಣಾಕತ್ತೀರಿ ನನ್ನ ದೃಷ್ಟಿನ ಇಷ್ಟು ತಾಕಾಕತ್ತೈತಿ ಇಲ್ಲಿ ಕುಂತು ಬಂದ ಜನ ಎಷ್ಟು ದೃಷ್ಟಿ ತಾಗ್ತೈತೋ ಏನೋ ಮೊದಲ ಮಾದೇವ್ ಸರ್ದ ದೃಷ್ಟಿ ತಾಕತ್ತ ಬರ್ರಿ ರೇವತಿ ತಮ್ಮಂದಿರು ಪ್ರವಾಸ ಮಾಡಿ ಹಾದಿ ಕಣ್ಣು ಬೀದಿ ಕಣ್ಣು ಇಲ್ಲಿ ಕುಂತವ್ರ ಕಣ್ಣು ನಿಂತವ್ರ ಕಣ್ಣು ಈ ಊರು ಹುಡುಗಿಯರ ಕಣ್ಣು ನನ್ನ ಮೈದಿನ ಮೇಲೆ ಬೀಳಿರ್ಲಪ್ಪ ರೇವತಿ ತಮ್ಮಂದಿರು ಪ್ರವಾಸ ಮಾಡಿ ಸುಸ್ತಾಗಿದ್ದಾರೆ ಬೇಗ ಊಟದ ವ್ಯವಸ್ಥೆ ಮಾಡು ನೀವು ಮೊದಲು ಡ್ಯಾನ್ಸ್ ಮಾಡಿ ಭಾಳ ನೀವು ಹಚ್ತೀರಿ ತಮ್ಮರ ಹೆಸರು ಯಾಕೆ ಹೇಳ್ತೀರಿ ಬನ್ರಿ ಎಲ್ಲರೂ ಸೇರಿ ಊಟ ಮಾಡೋಣ ಯಾರನ್ನ ಉಂಟು ಬಂದಲ್ಲ ಹೌದಾ ಬನ್ನಿ ಊಟ ಮಾಡೋಣ. ಆಯ್ತು ನಡಿಯಪ್ಪ ತಮ್ಮ ವೀರ ಉದಯ್ ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿದ್ರಿ ಅಂತ ನಡೆಯಿರಿ ಆಯ್ತಣ್ಣ ನಮ್ಮ ಮನೆಗೆ ನೀವು ಊಟ ಮಾಡುತ್ತೆ ಬನ್ನಿ ಅಣ್ಣ. ತಾಯಿ ದುರ್ಗಾ ಮಾತೆ ಈ ನಮ್ಮ ಸಂಸಾರದಲ್ಲಿ ಯಾವ ಸುಂಟ್ರಗಾಳಿ ಎಬ್ಬಿಸ್ತಾ ಹಾಗೆ ಸದಾ ರಕ್ಷಿಸು ತಾಯಿ ಸದಾ ರಕ್ಷಿಸು ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆ